ಸಿದ್ದರಾಮಯ್ಯ ಆಯ್ತು, ಈಗ ಸಿದ್ದು ಪತ್ನಿಯೇ ಟಾರ್ಗೆಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಪತ್ನಿಯನ್ನೇ ಗುರಿ ಮಾಡಿದ ಎಚ್ಡಿಕೆ. ಸಿದ್ದರಾಮಯ್ಯ ಪತ್ನಿಯ ವಿರುದ್ಧವೇ ಟ್ವೀಟ್ ವಾರ್ ಶುರುವಾಗಿದೆ. ಪಾರ್ವತಿ ಅವರ ಮೇಲೆ ಆರೋಪಗಳ ಸುರಿಮಳೆ. ನೇರವಾಗಿ ಪಾರ್ವತಮ್ಮ ಅವರ ಹೆಸರು ಉಲ್ಲೇಖಿಸಿ ಆರೋಪ ವ್ಯಕ್ತವಾಗಿದೆ. 50-50ರ ಅನುಪಾತದಲ್ಲಿಯೇ ಮುಡಾ ಬದಲಿ ನಿವೇಶನವಾಗಿದೆ. ಸಿಎಂ ಸಾಹೇಬರ ಧರ್ಮಪತ್ನಿ ಒತ್ತಾಯ ಮಾಡಿದ್ದಾರೆ. ಮುಡಾ ದಾಖಲೆಯಲ್ಲಿರೋ ಒಕ್ಕಣೆ ತಾವು ಏನಂತೀರಿ? ಟಿಪ್ಪಣಿಯೋ, ಒಕ್ಕನೆಯೋ ಅಥವಾ ಅಪ್ಪನೆಯೋ? ಸೂಪರ್ ಸಿಎಂ ಅವರೇ ಒತ್ತಾಯಿಸುತ್ತಾರೆ. ನಿಮ್ಮ ಪತ್ನಿಯವರೇ ಒತ್ತಾಯಿಸಿದ ಮೇಲೆ ಅಧಿಕಾರಿಗಳು ಏನು ಮಾಡ್ಯಾರು? ಸಿದ್ದು ಪತ್ನಿ ಪಾರ್ವತಮ್ಮ ಅವರ ವಿರುದ್ಧವೇ ಎಚ್ಡಿಕೆ ಟ್ವೀಟ್ ವಾರ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ವಿರುದ್ಧವೇ ಎಚ್ಡಿಕೆ ವಾಗ್ದಾಳಿಗಿಳಿದಿದ್ದಾರೆ. ಎಚ್ಡಿಕೆ ಟ್ವೀಟ್ ಮಾಡಿದ್ದು, ಸಿದ್ದರಾಮಯ್ಯ ಆಯ್ತು, ಈಗ ಸಿದ್ದು ಪತ್ನಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಪತ್ನಿಯನ್ನೇ ಗುರಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಪತ್ನಿಯ ವಿರುದ್ಧವೇ ಟ್ವೀಟ್ ವಾರ್ ಶುರು ಹಚ್ಚಿಕೊಂಡಿದ್ದಾರೆ. ಪಾರ್ವತಿ ಅವರ ಮೇಲೆ ಆರೋಪಗಳ ಸುರಿಮಳೆಗೈದಿದ್ದಾರೆ. ನೇರವಾಗಿಯೇ ಪಾರ್ವತಮ್ಮ ಅವರ ಹೆಸರು ಉಲ್ಲೇಖಿಸಿ ಆರೋಪ ವ್ಯಕ್ತಪಡಿಸಿದ್ದಾರೆ. 50-50ಯ ಅನುಪಾತದಲ್ಲಿಯೇ ಮುಡಾ ಬದಲಿ ನಿವೇಶನ ಆಗಿದೆ. ಸಿಎಂ ಸಾಹೇಬರ ಧರ್ಮಪತ್ನಿ ಒತ್ತಾಯ ಮಾಡಿದ್ದಾರೆ. ಮುಡಾ ದಾಖಲೆಯಲ್ಲಿರೋ ಒಕ್ಕನೆ ತಾವು ಏನಂತೀರಿ? ಟಿಪ್ಪಣಿಯೋ, ಒಕ್ಕನೆಯೋ ಅಥವಾ ಅಪ್ಪನೆಯೋ? ಸೂಪರ್ ಸಿಎಂ ಅವರೇ ಒತ್ತಾಯಿಸಿರುತ್ತಾರೆ. ಸೂಪರ್ ಸಿಎಂ ಅವರೇ ಒತ್ತಾಯಿಸಿರುತ್ತಾರೆ. ನಿಮ್ಮ ಪತ್ನಿಯವರೇ ಒತ್ತಾಯಿಸಿದ ಮೇಲೆ ಅಧಿಕಾರಿಗಳು ಏನ್ ಮಾಡ್ಯಾರು? ಸಿದ್ದು ಪತ್ನಿ ಪಾರ್ವತಮ್ಮ ಅವರ ವಿರುದ್ಧವೇ ಎಚ್ಡಿಕೆ ಟ್ವೀಟ್ ವಾರ್ ಶುರು ಹಚ್ಚಿಕೊಂಡಿದ್ದಾರೆ.